ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ಇದೆ. ನಿಮ್ಗೆ 40% ಸರ್ಕಾರನ ಕಳೆದ 16 ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ ಕೈ. ಹೈಕೋರ್ಟ್ ಹೋಗಿತ್ತು, ಹೈಕೋರ್ಟ್ ಅಲ್ಲಿ ನೀವು ದಾಖಲೆನೇ ಮಂಡನೆ ಮಾಡಿಲ್ಲ. ಇವರು ಹೈಕೋರ್ಟ್ ಅಲ್ಲೂ ಕೇಸ್ ನಡೀತಾ ಇತ್ತು, ಅಲ್ಲಿ ದಾಖಲೆನೇ ಕೊಡ್ಲಿಲ್ಲ. ಹಲವಾರು ಬಾರಿ ನೋಟಿಸ್ ಕೊಟ್ಟರು, ಅಟೆಂಡೇ ಆಗ್ಲಿಲ್ಲ. ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಅವರು 6 ವರ್ಷದಿಂದ ಕೆಲಸನೇ ಮಾಡಿಲ್ಲ, ಇನ್ ಕಮಿಷನ್ ಕೊಡೋ ಪ್ರಶ್ನೆನೇ ಏನೈತೆ ಅಂತ ಹೇಳಿ ಕೇಸನ್ನ ವಜಾ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮೇಲೆ 40% ಅಂತ ಹೇಳ್ತಾ ಇದ್ರು. ಈಗ ಇದು 60% ಸರ್ಕಾರ. ನಮ್ದು ಹೋಯ್ತು 40%. ಈಗ ಇದು 60% ಸರ್ಕಾರ. ಈಗಾಗಲೇ ಅದಕ್ಕೆ ನಾವು ದಾಖಲೆಗಳನ್ನು ಕೊಟ್ಟಿದ್ರು, ನಾವು ದಾಖಲೆ ಕೊಟ್ಟಿಲ್ಲ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಪಟಾಪಟ್ ಅಂತ ಹೇಳಿ ಹೈದರಾಬಾದ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ, ಅಲ್ಲಿಂದ ವೈಟ್ ಸ್ಟೋರ್ಗಳಿಗೆ ಟ್ರಾನ್ಸ್ಫರ್ ಆಗಿ, ಅಲ್ಲಿಂದ ಬಳ್ಳಾರಿ ಎಲೆಕ್ಷನ್ಗೆ ಹೋಗಿರೋದು ಬಟಾಬೈಲು ಸಾಕ್ಷಿ ಕೊಟ್ಟಿದ್ದೀರಿ. ಮತ್ತೆ ಇಡಿ ಅವರು ಇದನ್ನ ಅನುಮೋದನೆ ಮಾಡಿದ್ದಾರೆ. ಹೌದು, ಇಷ್ಟು ದುಡ್ಡು ಇಂಥ ಬ್ಯಾಂಕ್ ಹೋಗಿದೆ, ಅಲ್ಲಿಂದ ವೈಟ್ ಸ್ಟೋರ್ಗೂ ಹೋಗಿದೆ, ಪೆಟ್ರೋಲ್ ಬಂಕ್ ಹೋಗಿದೆ, ಅಲ್ಲಿಂದ ಇಂಥ ಕಡೆಗೆ ಇಂತಿಂತವರಿಗೆ, ಬಳ್ಳಾರಿಯಲ್ಲಿ ಇಂತಿಂತ ವ್ಯಕ್ತಿಗಳಿಗೆ ಇಷ್ಟಿಷ್ಟು ಹೋಗಿದೆ, ಅವರು ಎಲ್ಲರಿಗೂ 500 ರೂಪಾಯಿ ಕೊಟ್ಟಿದ್ದಾರೆ. ಇಷ್ಟು ದಾಖಲೆಗಳನ್ನ ಸರ್ಕಾರದ ಸಂಸ್ಥೆ ತನಿಖಾ ಆಯೋಗ ರಿಪೋರ್ಟ್ ಮಾಡಿದೆ. ಸಿದ್ದರಾಮಯ್ಯ ದಿನನಿತ್ಯ ತೆರೆದ ಪುಸ್ತಕ, 40 ವರ್ಷದಲ್ಲಿ ತೆರೆದ ಪುಸ್ತಕ ಅಂತೆ. ಅಂದ್ರೆ ದಿನ ಒಬ್ಬೊಬ್ಬ ಮಂತ್ರಿ ಪುಸ್ತಕನ ತೆರಿತಾನೆ ಇದ್ದಾನೆ, ಲೂಟಿ ಪುಸ್ತಕವನ್ನು. ಒಬ್ಬೊಬ್ಬ ಮಂತ್ರಿನೂ ದಿನ ದರೋಡೆಯ ಪುಸ್ತಕಗಳನ್ನ ತೆಗಿತಾ ಇದ್ದಾರೆ. ಯಾವ ಇಲಾಖೆಯಲ್ಲಿ ಕನ್ನ ಹಾಕಬೇಕು ಅಂತೇಳಿ ಕನ್ನ ಹಾಕೋ ಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಇದ್ದಾರೆ. ಇದು ಸಿದ್ದರಾಮಯ್ಯನವರ ತೆರೆದ ಪುಸ್ತಕ. ಕಪ್ಪು ಚುಕ್ಕೆಗಳೆಲ್ಲ ಅಂತ ನಾವು ನೋಡಿದ್ರಿ, ಆ ತೆರೆದ ಪುಸ್ತಕನ, ಸಿದ್ದರಾಮಯ್ಯ ಪುಸ್ತಕನ ತೆರೆದ್ಬಿಟ್ಟು ನೋಡಿದ್ವಿ. ಎಲ್ಲನೋ ಒಂದು ಕಪ್ಪು ಚುಕ್ಕೆ ಇಡೋಣ ಅಂತ ನಾವು ನೋಡಿದ್ರೆ ಒಂದ್ ಕಡೆನೂ ಜಾಗ ಖಾಲಿನೇ ಇಲ್ಲ. ಅಷ್ಟು ಸ್ಕ್ಯಾಂಡಲ್. ಸ್ವತಃ ಸಿದ್ದರಾಮಯ್ಯ, ಅವ್ರ ಮನೆಯವರು, ಅವ್ರ ಹೆಂಡತಿ ಎಲ್ಲರೂ ಲೂಟಿ. ಮತ್ತೆ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಹೋರಾಟದ ಫಲವಾಗಿ ನನ್ನನ್ನು ಮುಟ್ ನೋಡಿ, ನನ್ನ ಮೇಲೆ ಕೇಸ್ ಹಾಕಿ ನೋಡಿ, ನಾನು ಮುಖ್ಯಮಂತ್ರಿ ಪದವಿಯಿಂದ ಇಳಿಯೋದೇ ಇಲ್ಲ, ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರ? ತಪ್ಪು ಮಾಡಿಲ್ಲ ಅಂತ ಯಾಕೆ ಕೊಟ್ರಿ? ತಪ್ಪು ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ರಿ? ನೀವು ತಪ್ಪು ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ರಿ? ಇನ್ನೊಂದು ಹೇಳ್ತಾರೆ, ಯಾರನ್ನಾದ್ರೂ ಏಕವಚನದಲ್ಲಿ ಬೈದು ಬಿಡೋದು, ಅನ್ನೋದು, ಹೊಡೆಯಕ್ಕೆ ಹೋಗೋದು. ದಿನನಿತ್ಯ ಟಿವಿಯಲ್ಲಿ ಅದೇ ನೋಡ್ತಾ ಇದ್ವಿ, ಹೊಡೆಯೋದು. ಅವನು ಯಾರು ಅಲ್ಲಿ ಹಿಂದೆ 40% ಅಂತ ನಾನು 14 ಸೈಟ್ ಅಂತ ಕೂಗ್ದ, ಅದಕ್ಕೆ ಹೊಡೆಯಕ್ಕೆ ಹೋದ್ರು. ಅವನಿಗೆ ಏಕವಚನದಲ್ಲಿ ಪ್ರಯೋಗ ಕೇಳಿದ್ರೆ, ನಾನು ಹಳ್ಳಿಯಿಂದ ಬಂದವನು, ಸಬೂಬು. ಈ ಸೈಟ್ ವಾಪಸ್ ಕೊಟ್ರಲ್ಲ, ಅದಕ್ಕೇನಂದ್ರು, ನಾನ್ ಕೊಡ್ಲಿಲ್ಲ, ನನ್ನ ಹೆಂಡತಿ ನನ್ಗೆ ಗೊತ್ತಿಲ್ದಿರ ಕೊಟ್ಬಿಟ್ಟಿದ್ದಾರೆ. ಅವ್ರು ಕೊಡ್ಲಿಲ್ಲ ಅಂತೆ, ಅವ್ರ ಹೆಂಡತಿ ಅವ್ರು ಗೊತ್ತಿಲ್ದಿರಂಗೆ ಕೊಟ್ಬಿಟ್ರು. ಮಾತೆತ್ತರೆ ನಾನು ಹಿಂದುಳಿದ ಅಂತ ಹೇಳೋದು, ಅದಕ್ಕೆ ಹೋಗ್ಬಿಟ್ಟಿದೆ. ಹಿಂದುಳಿದ ಇಲ್ಲ, ಈಗ ಮುಸಲ್ಮಾನ್ ಚಾಂಪಿಯನ್, ಈಗ ಅಲ್ಪಸಂಖ್ಯಾತರ ಚಾಂಪಿಯನ್. ಅಲ್ಪಸಂಖ್ಯಾತರು ಇಲ್ಲ, ಅದ್ರಲ್ಲಿ ಬಿಟ್ಬಿಡಿ. ಬೇರೆ ಪಾರ್ಸಿ, ಜೈನ್ ಇವೆಲ್ಲ ಬಿಟ್ಬಿಡಿ. ಮುಸಲ್ಮಾನರ ಹೀರೋ ಆಗಕ್ಕೆ ಹೊರಟಿದ್ದಾರೆ. ಇವರಿಗೆ ಒಂದು ಆತ್ಮಸಾಕ್ಷಿ ಅನ್ನೋದೇ ಒಂದು ಏನು ಇಲ್ಲ ಅಂತ ಅನಿಸ್ತೈತೆ.